ತಾಲೂಕಿನ ಗದ್ದಿಕರುವಿನಕೊಪ್ಪ ಕ್ರಾಸ್ ಬಳಿ ಇರುವ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ಕಿತ್ತೂರು ಮಾಜಿ ಶಾಸಕ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಮಹಾಂತೇಶ್ ದೊಡ್ಡಗೌಡರ್ ಅವರಿಗೆ ತಾಲೂಕಿನ ಎಲ್ಲ ಪಿಕೆಪಿಎಸ್ ಸೊಸೈಟಿಗಳಿಂದ ಬೃಹತ್ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಸತತ 6 ಬಾರಿ ನಿರ್ದೇಶಕರಾಗುವ ಮೂಲಕ ತಾಲೂಕಿನ ಸಮಗ್ರ ಸೊಸೈಟಿ ಹಾಗೂ ವಿಶೇಷ ಯೋಜನೆಗಳನ್ನು ಮೂಲಕ ಅಭಿವೃದ್ಧಿ ಪಥದತ್ತ ಸಾಗಿಸಿದ ಹೆಗ್ಗಳಿಕೆ ಡಿಸಿಸಿ ನಿರ್ದೇಶಕರಾದ ಮಹಾಂತೇಶ್ ದೊಡ್ಡಗೌಡರಿಗೆ ಸಲ್ಲುತ್ತೆ ಅಂತ ಹೇಳಿದರು. ತದನಂತರ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನೂತನ ಅಧ್ಯಕ್ಷರಾದ ಅಣ್ಣಾ ಸಾಬ್ ಜೊಲ್ಲೆ, ತಾಲೂಕಿನ ಎಲ್ಲ ಪಿಕೆಪಿಎಸ್ ಸೊಸೈಟಿಗಳ ಜಲವಂತ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ಅವುಗಳ ಉತ್ತೇಜಕರಣಕ್ಕೆ ದೊಡ್ಡಗೌಡರ್ ಸ್ಪಂದಿಸಿದ ತರುವಾಯ ವಿಜಯಮಾಲೆ ಅವರ ಕೊರಳಿಗೆ ಇದೇ ಮೂಲತಃ ರೈತ ವರ್ಗದಿಂದಲೇ ಬಂದ ಅವರು ರೈತರ ಕಷ್ಟ ಏನೆಂಬುದನ್ನು ಚೆನ್ನಾಗಿ ಅರಿತಿದ್ದಾರೆ. ಅವರ ಮೂಲಕ ರೈತಾಪಿ ವರ್ಗಕ್ಕೆ ಇನ್ನು ಅನೇಕ ಉತ್ತಮ ಯೋಜನೆಗಳನ್ನು ಒದಗಿಸುವ ಗುರಿಯನ್ನು ಮಾಡೋಣ ಅಂತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಅಣ್ಣಾ ಸಾಬ್ ಜೊಲ್ಲೆ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಕಿತ್ತೂರು ಹಾಗೂ ಬೈಲಹೊಂಗಲ ತಾಲೂಕಿನ ಅನೇಕ ಪಿಕೆಪಿಎಸ್ ಸೊಸೈಟಿಗಳ ಆಡಳಿತ ಮಂಡಳಿಯವರು ಹಾಗೂ ನೂರಾರು ರೈತರು ಜೊತೆಗೆ ದೊಡ್ಡಗೌಡರ್ ಅಭಿಮಾನಿ ಬಳಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ, ಬೈಲಹೊಂಗಲ. ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರಿಗೆ ಹಾಗೂ ಉದ್ಘಾಟಕರಿಗೆ ಎಲ್ಲ ರೀತಿ ಮಾಡಲಿಕ್ಕೆ ಸನ್ಮಾನ ಕಾರ್ಯಕ್ರಮ. ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾನಿಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರನ್ನ ನಾನು ಯಾರ ಹೆಸರನ್ನ ಕರೀತೀನಿ ಅವರು ಬಂದು ಆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು, ಕಿತ್ತೂರು ಮತಕ್ಷೇತ್ರದ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕಿತ್ತೂರು ಕಂಡಂತ ಅಪರೂಪದ ರಾಜಕಾರಣಿ, ಸರಳ ಸಜ್ಜನಿಕೆಯ ರಾಜಕಾರಣಿ, ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹಾಂತೇಶನ ದೊಡ್ಡಗೌಡರಿಗೆ ಮುಖ್ಯವಾಗಿ ಸುನಿಲ್ ಮರ್ಕುಟಿ ಅವರು, ಮಹಾಂತೇಶ್ ಮೋರೆ, ರಾಜು ಹೊಸೂರ್, ಈರಣ್ಣ ವಾರ, ಮಡಿವಾಳಪ್ಪ ಕಿತ್ತೂರ್, ಬಸಪ್ಪ ಹಾರಗೊಪ್ಪ, ನಾಗೇಶ್ ಸಿಂಡೆ, ಸುಧೀರ್ ಪಾಟೀಲ್, ಅಭಿಷೇಕ್ ಹಿರೇಮಠ್, ಮಹಾಂತೇಶ್ ಗದಗ್, ಅಶೋಕ್ ಅಲ್ಲಂನೂರ್ ಇವರು ಎಲ್ಲರೂ ಬಂದು ಕೂಡ ಅವರು ಸನ್ಮಾನವನ್ನ ನಡೆಸಿಕೊಡ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಸಹಕಾರಿ ಸಂಘ ಹಾಗೂ ವಿವಿಧ ಸಹಕಾರಿ ಸಂಘದ ಅಧ್ಯಕ್ಷಗೆ, ಬೈಲಹೊಂಗಲ ತಾಲೂಕಿನ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕ, ಕಿತ್ತೂರಿನ ಹಲವು ಸಂಸ್ಥೆಯ ಅಧ್ಯಕ್ಷ, ಆಡಳಿತ ಮಂಡಳಿ ಸದಸ್ಯ, ಬೇಗ ನಮ್ಮ ಪಕ್ಷದ ಪ್ರಮುಖ ಹಾಗೂ ಸ್ನೇಹಿತರೆ, ಡಿಸಿಸಿ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗವೇ ತಮಗೆಲ್ಲ ಅನಂತ ಕೈ ಮುಗಿದು ಶರಣಾರ್ಥಿಗಳನ್ನು ಹೇಳುತ್ತಾರೆ. ಪ್ರಥಮವಾಗಿ ಕಳೆದ 3 ತಿಂಗಳಿಂದ ನಡೆದಂಥ ಡಿಸಿಸಿ ಬ್ಯಾಂಕಿನ ಚುನಾವಣೆ ಯಾವುದೇ ಟಿ ವಿ ಹಚ್ಚಿ ನೋಡಿದ್ರು ಡಿಸಿಸಿ ಬ್ಯಾಂಕ, ಯಾವುದಾದ ಪೇಪರ್ ನೋಡಿದ್ರು ಡಿಸಿಸಿ ಬ್ಯಾಂಕ, ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರು ಡಿಸಿಸಿ ಬ್ಯಾಂಕ್. ಇಡೀ ಜಿಲ್ಲೆಯೊಳಗೆ ಸ್ವಲ್ಪ ಅತಿರೇಕ ಆಯಿತು, ಅದನ್ನು ನಾವು ಒಪ್ಪಲೇಬೇಕು. ಯಾಕಂದರೆ ಡಿಸಿಸಿ ಬ್ಯಾಂಕಿನ ಚುನಾವಣೆ ಅಂದರೆ ಭಾಳ, ಅದು ನಮ್ಮ ತಾಲೂಕೊಳಗೆ ಮುಟ್ಟಿಗೆ ಒಳಗೆ ಆಗ್ತಕ್ಕಂಥ ಚುನಾವಣೆ. ತಾವೆಲ್ಲ ಭಾಳ ಪ್ರೀತಿಯಿಂದ ಕಳೆದ 7 ಬಾರಿ, ಅದಕ್ಕಿಂತ ಮೊದಲು ನನ್ನ ತಂದೆಯನ್ನು 2 ಬಾರಿ ಭಾಳ ಪ್ರೀತಿಯಿಂದ ಆಶೀರ್ವಾದ ಮಾಡಿ, ಇಲ್ಲಪ್ಪ ಅವಾಗ ದೊಡ್ಡಗೌಡ ಮಗ ಒಳ್ಳೇದು ಮಾಡೋದು ಅಂಥೇಳಿ ಭಾಳ ಪ್ರೀತಿಯಿಂದ ಎಲ್ಲ ಇವತ್ತು ನಮ್ಮ BJP ಇರ್ಬೋದು, ಕಾಂಗ್ರೆಸ್ ಎಲ್ಲ ಹಿರಿಯರು ಜೊತೆಗೆ ತಮ್ಮೆಲ್ಲ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಮಾಜಿ ಶಾಸಕರು ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾದ ಮಹಾಂತೇಶ ದೊಡ್ಡಗೌಡರವರೇ ಹಾಗೂ KLA ಉಪಾಧ್ಯಕ್ಷರಾದ ಬಸವರಾಜ ದೊಡ್ಡೊಡ್ಡಿ ಅವರೇ, KLA ನಿರ್ದೇಶಕರಾದ ವಿಜಯ್ ಗಡ್ಗುಂಡ್ ಅವರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ MKD ಸಹಕಾರಿ ಕಾರ್ಖಾನೆ ಮಾಜಿ ಅಧ್ಯಕ್ಷರಾದ ಚನ್ನಬಸಪ್ಪ ಮುಖರ್ಜಿ ಅವರೇ, ಕಿತ್ತೂರಿನ ಅಧ್ಯಕ್ಷರಾದ SR ಪಾಟೀಲ್ ಅವರೇ ಹಾಗೂ ಬೈಲಹೊಂಗಲ ಅಧ್ಯಕ್ಷರಾದ ಈಶ್ವರ್ ಉಳ್ಳಾಗಡ್ಡಿ ಅವರೇ, ಉಪಾಧ್ಯಕ್ಷರಾದ ಅಜ್ಜಪ್ಪ ಕುರ್ಬರ್ ಅವರೇ ಹಾಗೂ ಕಿತ್ತೂರು KPSS ಉಪಾಧ್ಯಕ್ಷರಾದ ಶ್ರೀಮತಿ ಸರಸ್ವತಿ ರೇವತಿ ಅವರೇ
ಹಾಗೂ ಮಾಜಿ ಸೋಮೇಶ್ವರ ಸಂಘದ ಅಧ್ಯಕ್ಷರಾದ ಮಾಜಿ ಕಾರ್ಯದರ್ಶಿ ಗೋಳಪ್ಪನವರವರೇ, ಲಿಂಗಪ್ಪ ಹಿರೇಮಠ ಅವರೇ. ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ. ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ ಅಂತಂದ್ರೆ ತಂದೆ ತಿಳ್ಕೊಂಡು ಮಗ ಒಬ್ಬ ನಾಮಿನಿ ತಿಂತಿರ್ತಾರೆ. ಆದ್ರೆ ಆ ನಾಮಿನಿ ತಿಂತಾರೆ ಎರಡನೇ ಮಗ ಇಬ್ಬರು ಮಕ್ಕಳು ಇರ್ತಾರೆ ಅಂತಂದ್ರೆ ಒಬ್ಬನ ಹೆಸರು ಸೇರಾಕು. ಅದಕ್ಕೆ ಬಲಾಟ್ ಬೇಡ ಇರ್ತಾವೆ, ಮೈಟ್ ಬೇಡ ಇರ್ತಾವೆ. ಆ ಇನ್ನೊಬ್ಬನ ಮಗನ ಸೇರ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕಮ್ಮ? ಅದಕ್ಕೆ ದಯಮಾಡಿ ಇದಕ್ಕೆ ಇದನ್ನು ನಾವು ಅನುಕೂಲ ಮಾಡಿಕೊಳ್ಬೇಕಂತ ಹೇಳಿ ತಮ್ಮ ವಿನಂತಿ. ಮತ್ತೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಯಾವುದೋ ಮುಂಚೆ ಮಗೆಯಿಂದ ಬ್ಯಾಂಕ್ ಬಗ್ಗೆ ಏನಾದರೂ ಸಂಶಯ ಇದ್ರೂ ಕೇಳ್ತಕ್ಕಂಥ ಕೆಲಸ ಮಾಡಿ. ನಾನು ವೀರಾಪುರ BJPS ಅಧ್ಯಕ್ಷ ಮಡಿವಾಳ ಶಂಕರ ಹಿರೇಮಠ ಮಾತಾಡ್ತಾ ಇರೋದು. ಇವತ್ತಿನ ದಿನ ನಾವು ರೈತರು ಏನು ಬೆಳೆಯನ್ನು ಬೆಳೀತಾ ಇದ್ದೀವಿ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಆದರೆ ನಮ್ಮ ರಿಕವರಿ ಕಡಿಮೆ ಬರ್ತಾ ಇದೆ. ಈಗ ನ್ಯಾಷನಲೈಸ್ ಬ್ಯಾಂಕು ಮತ್ತು ನಮ್ಮ DCC ಬ್ಯಾಂಕ್ ಕಂಪೇರ್ ಮಾಡಿದಾಗ ತಾವು ಕೊಡ್ತಿರ್ತಕ್ಕಂಥ ಸಾಲ 1 ಗುಂಟೆಗೆ ಅಂದರೆ 1 ಎಕರೆಗೆ 40,000 ರೂಪಾಯಿ ಸಾಲವನ್ನು ತಾವು ವಿತರಣೆ ಮಾಡ್ತಾ ಇದ್ದೀರಾ. ನ್ಯಾಷನಲೈಸ್ ಬ್ಯಾಂಕ್ನವರು 1 ಲಕ್ಷ ರೂಪಾಯಿ ಅಥವಾ ಇದನ್ನು ಇನ್ನೂ ಜಾಸ್ತಿಯಾಗಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈಗ ರೈತರಿಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆದ ಕಾರಣ ಹಾಗೂ ಇವತ್ತಿನ ದೈನಂದಿನ ದಿನದಲ್ಲಿ ನಮ್ಮ ಕೊಂಡುಕೊಳ್ಳುವಂಥ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಏರಿದ ಪರಿಸ್ಥಿತಿಯಲ್ಲಿ ರೈತರು ಅಥವಾ ನಮ್ಮ ಸಹಕಾರಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ದಯವಿಟ್ಟು ನಬಾರ್ಡ್ ಮೇಲೆ ಹಾಕದೇನೆ ತಾವೇ, ಯಾಕಂತಂದರೆ ಒಬ್ಬರು ಉದ್ಯಮಿಗಳು ಮತ್ತು ಅಮಿತ್ ಶಾ ಅವರು ಇವಾಗ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಇದ್ದಾರೆ, ಅವ್ರ ಹತ್ರ ಇದನ್ನು ವಿನಂತಿ ಮಾಡಿಕೊಂಡು ನಮ್ಮ ಬೆಳಗಾವಿ ಜಿಲ್ಲೆಯ ರೈತರು ಎಲ್ಲ ಸಹಕಾರಿ ಬಂಧುಗಳಿಗೆ ಒಂದು ಎಕರೆಗೆ 1 ಲಕ್ಷವನ್ನು ಸಾಲವನ್ನು ತಾವು ವಿತರಣೆ ಮಾಡಬೇಕು ಅಂತೇಳಿ ಶ್ರೀ ಕ್ರಾಂತಿ ಉದ್ಯಮಗಳ BJPS ಅಧ್ಯಕ್ಷರಾದಂಥ ಶ್ರೀ ಹೊಳೆನವರು ಇವರು ಸರ್. ಹಾಂ ಸರ್, ಇಲ್ಲ ಸರ. ದೊಡ್ಡಪ್ಪ ಪಾಟೀಲ್, ಬಸವರಾಜ್ ಉಗುರ್ಕೂರ್, ಶಂಕರ್ ಗೋಡ್ಗೇರಿ ಇವರೆಲ್ಲರೂ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ವಿನಂತಿ. ಮುಂದಿನದಾಗಿ ಕುಮಾರ್ ಸರ, KLE ನಿರ್ದೇಶಕರು ಯುವ ಧುರೀಣರು ಹೊಸಯ ಬೇಡ್ಕೊಟ್ಟವರು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ವಿನಂತಿಸ್ತಾ ಇದೆ. ಮುಂದಿನದಾಗಿ ಅದೇ ರೀತಿ ಹೊಳಿಗೊತ್ತು BJPನ ಅಧ್ಯಕ್ಷರಾದಂಥ ಕಿರಣ್ ಸಾಗರ ಹಲ್ಕಿ ಇವರು ಸಹಿತ ವೇದಿಕೆ ಆಗಬೇಕಾಗಿರುವಂತೆ